ಮೇಡಮ್ ಪರವಾಗಿಲ್ಲ. ಲೈವ್ ಮಾಡ್ತಿದೀಯಾ ವಿಡಿಯೋನ? ನಾರ್ಮಲ್ ವಿಡಿಯೋ ಆಮೇಲೆ ಅಪ್ಲೋಡ್ ಮಾಡ್ತೀರಾ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಕಾರ್ಯನಿಮಿತ್ತ ನಾನು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾದ ಮೂರ್ತಿಯವರು, ಹಾಗೆಯೇ ನಮ್ಮ ಶ್ರೀಮತಿ ಸುಪ್ರಿಯಾ, ಹಾಗೆ ದೇವರಾಜು, ನಮ್ಮ ರಾಜನಗರದ ಮುಖಂಡರು ಕೋಲಾರಕ್ಕೆ ಒಂದು ಕಾರ್ಯನಿಮಿತ್ತ ಹೋಗ್ತಿರುವಾಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಪಕ್ಷದ ಸೈನಿಕರು ಒಂದೆರಡು ನಿಮಿಷ ನಮ್ಮ ಜೊತೆಗಿದ್ದು ನೀವು ಇಲ್ಲಿ ಟೀ ಕುಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನಾವು ಬೆಳಗ್ಗೆ ಸರಿಯಾಗಿ 10 ಗಂಟೆ ಹೊಡೆದ ಹಾಗೆ ಅಲ್ವಾ, ಗಂಟೆ ಹೊಡೆದಾಗ 10 ಗಂಟೆಗೆ ಬಂದ್ವಿ. ಬಹಳ ಖುಷಿ ಆಯಿತು. ಒಂದು 20-25 ಜನ ಸೈನಿಕರು ಇಲ್ಲಿ ಸೇರಿದ್ದು. ಬೆಳಗ್ಗೆನೆ ಕೆಆರ್ಎಸ್ ಪಕ್ಷದ ಸೈನಿಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾಡಿನ ಹಿತಕ್ಕಾಗಿ ಈ ತರಹಕ್ಕೆ ಕೆಲಸಗಳು ಮಾಡ್ತಾ ಇರುವಂತದ್ದು ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ಶುಭ ಸೂಚನೆ ಅಂತ ನಾನು ಭಾವಿಸ್ತೀನಿ. ಇವತ್ತು ರಾಜ್ಯಾದ್ಯಂತ ಅನ್ಯಾಯ ಅಕ್ರಮಗಳ ವಿರುದ್ಧ, ಲಂಚ ಭ್ರಷ್ಟಾಚಾರದ ವಿರುದ್ಧ, ಕೆಟ್ಟಿರುವಂತಹ ಸಾಮಾಜಿಕ ಮತ್ತು ರಾಜಕೀಯ ನೈತಿಕ ಮೌಲ್ಯಗಳ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಏಕೈಕ ಪಕ್ಷ ಅಂದ್ರೆ ಕೆಆರ್ಎಸ್ ಪಕ್ಷದವರು. ಈ ಹಿನ್ನೆಲೆಯಲ್ಲಿ ನನಗೆ ತುಂಬಾ ಸಂತೋಷ ಆಯ್ತು. ಯಾರೋ ಒಂದು 5 ಜನ ಬರ್ತಾರೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಬಹಳ ಜನ ಬಂದಿದ್ದೀರಾ. ಈಗ ನೀವೆಲ್ಲ ಬಂದಿರೋದ್ರನ್ನ ಬಳಸ್ಕೊಂಡು ಒಂದಷ್ಟು ಅಭಿಯಾನ ಅಥವಾ ಹೋರಾಟ ಮಾಡಬೇಕು. ಯಾವ್ದಾದ್ರು ಕಚೇರಿಗೆ ಭೇಟಿ ಕೊಟ್ಟು ನಮಗಿಂತ ಅಬಲರು ಸಹಾಯಕರು ಯಾರಿರ್ತಾರೆ ಅವರಿಗೆ ಸಹಾಯ ಮಾಡಬೇಕು. ಮಿಕ್ಕವರಲ್ಲಿ ಜನಜಾಗೃತಿ ಮೂಡಿಸಬೇಕು. ನಮ್ಮ ಜೊತೆಗೆ ಶಶಿಕುಮಾರ್ ಏನಾಗಿದ್ದೀರಾ ನೀವು? ಜಿಲ್ಲಾ ಸಮಿತಿಲಿದ್ದೀರಾ? ಜಿಲ್ಲಾ ಕಾರ್ಯದರ್ಶಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ. ಹಾಗೇನೆ ಮಂಜುನಾಥ್ ಅಂತ ನಮ್ಮ ಹೊಸಕೋಟೆ ತಾಲೂಕು ಘಟಕದ ಅಧ್ಯಕ್ಷರು ಸೇರಿದಂತೆ ಅನೇಕ ಪದಾಧಿಕಾರಿಗಳಿದ್ದಾರೆ. ಹಾಗೆಯೇ ನಮ್ಮ ರೈತ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ನಾಗರಾಜ್ ಆಚಾರ್ ಅವರು, ಅವ್ರಿಗೂ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಅಷ್ಟೇ ದೂರ, ಅವರು ಸಹ ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ, ಕೆಆರ್ಎಸ್ ಪಕ್ಷ ನಾವು ಯಾವಾಗಲೂ ಆಗಲೇ ಶಶಿಕುಮಾರ್ ಅವ್ರ ಜೊತೆ ಮಾತಾಡ್ತಾ ಹೇಳ್ತಿದ್ದೆ, ನಮ್ಮ ತಾಲೂಕಲ್ಲಿ ನಾನು ಹುಟ್ಟಿ ಬೆಳೆದಂತಹ ನನ್ನ ತವರು ತಾಲೂಕು ಏನಿದೆ ಆನೇಕಲ್ ತಾಲೂಕಲ್ಲಿ ಇವತ್ತು ಒಂದಷ್ಟು ಲಂಚ ಭ್ರಷ್ಟಾಚಾರ ಹತೋಟಿಗೆ ಬಂದಿದೆ. ಅಂದ್ರೆ ಯಾವ ತರಕ್ಕಂದ್ರೆ ಆವಾಗಲೂ ಕೆಆರ್ಎಸ್ ಪಕ್ಷದ ಹೆಸರು ಹೇಳಲೇಬೇಕು. ಕೆಆರ್ಎಸ್ ಪಕ್ಷದವ್ರು ನೋಡಿದ ತಕ್ಷಣಕ್ಕೆ ಅವರು ಕೆಲಸ ಮಾಡಿಕೊಡ್ತಾರೆ. ಪ್ರಾಮಾಣಿಕವಾದ್ದು, ನ್ಯಾಯವಾದದ್ದು ನಾವು ನಮ್ಮ ಕರ್ತವ್ಯ ಅಂತ ಅಧಿಕಾರಿಗಳು ಮಾಡಿಕೊಡ್ತಿದ್ದಾರೆ. ಆದರೆ ಕೆಆರ್ಎಸ್ ಪಕ್ಷದವರು ಅಲ್ಲದೇ ಇರೋರು ಹೋದಾಗ್ಲೂ ನಾವು ಕೆಆರ್ಎಸ್ ಪಕ್ಷದವ್ರಿಗೆ ಹೇಳ್ತೀವಿ, ಅಥವಾ ರವಿಕೃಷ್ಣಾರೆಡ್ಡಿನೋ ಅವ್ರು ನಮ್ಮ ಪರಿಚಯ ಅಂದಾಗ ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಇವತ್ತು ನನಗೊಂದು ಸಂತೋಷದ ವಿಚಾರ, ಅದು ನಮ್ಮ ತಾಲೂಕು ಒಂದು ರೀತಿಯಲ್ಲಿ ಲಂಚ ಮುಕ್ತ ಆಗೋದ್ರ ಕಡೆಗೆ ಹೋಗ್ತಿದೆ. ನಾನು ನಿಮ್ಮೆಲ್ಲರಲ್ಲೂ ನಿಮ್ಗೆಲ್ರಿಗೂ ಹಾಕ್ತಿರುವಂತಹ ಒಂದು ಸವಾಲು, ಸಾಧ್ಯವಾದ್ರೆ ನೀವು ನಮ್ಮ ತಾಲೂಕಿಂತ ಮೊದಲು ಹೊಸಕೋಟೆ ತಾಲೂಕನ್ನ ಲಂಚ ಮುಕ್ತ ಮಾಡಿ, ಹೊಸಕೋಟೆ ತಾಲೂಕನ್ನ ಭ್ರಷ್ಟಾಚಾರ ಮುಕ್ತ ಮಾಡಿ. ಆ ತರಹದ ಸವಾಲು ಸ್ವೀಕರಿಸಿ ನೀವು ಒಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಪ್ರಾಮಾಣಿಕವಾಗಿ ನೀವು ಆ ದಿಕ್ಕಿನಲ್ಲಿ ನಡಿಬೇಕು. ಸಂಘಟನೆ ಮಾಡುವಾಗ ಹಲವಾರು ಸಮಸ್ಯೆಗಳು ಬರುತ್ತೆ, ಅವನ್ನೆಲ್ಲ ಎದುರಿಸಿಕೊಂಡು ನೀವು ಒಂದು ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ತಾ ಸಮಾಜವನ್ನ ಕಟ್ಟುವ ಕಡೆನಲ್ಲಿ ನೀವು ನಡಿಬೇಕು. ಇನ್ನೇನು ಇಷ್ಟರಲ್ಲೇನೆ ನಗರಸಭೆ ಚುನಾವಣೆಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರತಿಯೊಬ್ಬರನ್ನು ಎಲ್ಲೆಲ್ಲಿ ಸಾಧ್ಯವೋ ಅವ್ರಿಗೆ ಎಲ್ಲೆಲ್ಲಿ ಅವಕಾಶ ಇದೆಯೋ, ಅನುಕೂಲ ಇದೆಯೋ ಎಲ್ಲ ಕಡೆನೂ ಯಾವುದೇ ಮುಲಾಜಿಟ್ಕೊಳ್ಳದೆ ಚುನಾವಣೆ ಸ್ಪರ್ಧೆ ಮಾಡಬೇಕು. ಹಣ ಹಂಚಬಾರ್ದು, ಹೆಂಡ ಕುಡಿಸಬಾರ್ದು, ಸಾಲ ಮಾಡ್ಕೋಬಾರ್ದು, ಆಸ್ತಿ ಮಾರಬಾರ್ದು. ಏನಪ್ಪ, ಹಣ ಹಂಚಬಾರ್ದು, ಹೆಂಡ ಕುಡಿಸಬಾರ್ದು, ಸಾಲ ಮಾಡಬಾರ್ದು, ಆಸ್ತಿ ಮಾಡ್ಕೋಬಾರ್ದು. ಅಷ್ಟು ಮಾಡ್ದೇನೆ, ಅವ್ಯಾವು ಮಾಡ್ದೇನೆ ನಮ್ಮ ಇತಿಮಿತಿಗಳಲ್ಲಿ, ಜನರ ದೇಣಿಗೆಯಲ್ಲಿ, ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ಕೈ ಮುರಿದು ಸಾಧ್ಯ ಆದ ಕಾಲಿಗೆ ಬಿದ್ದು ತಪ್ಪೇನಿಲ್ಲ. ಒಳ್ಳೆ ವಿಚಾರಕ್ಕೆ ಕಾಲು ಬೀಳೋದ್ರಿಂದ ಏನು ತಪ್ಪೇನಿಲ್ಲ. ಯಾರೋ ಅಯೋಗ್ಯರಿಗೆ, ಅದುಮರಿಗೆ ಕಾವಿ ಬಟ್ಟೆ ಹಾಕೊಂಡಿರೋರ್ಗು ಇನ್ನಾರಿಗೂ ನಾವು ಬಹಳ ಜನ ಕಾಲಿಗೆ ಬೀಳ್ತಾರೆ, ಅದಕ್ಕೆ ಅರ್ಹತೆನೇ ಇರೋದಿಲ್ಲ ಅವ್ರಿಗೆ. ಅಂತವ್ರು ಕಾಲಿಗೆ ಬೀಳೋದಕ್ಕಿಂತ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಡುವಂತ ಜನರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆ ತರಕ್ಕೆ ಮಾಡಿ ಧೈರ್ಯದಿಂದ ಚುನಾವಣೆ ಎದುರಿಸಿ. ನಾನು ನಿನ್ನೆ ಎಲ್ಲ ಒಂದು ಸಭೆಯಲ್ಲಿದ್ದಾಗ 100 ಜನ ಬಂದು, ಈ ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಂದು ಹೋರಾಟ ನಡೀತು, ಅಲ್ಲಿದ್ದಾಗ 100 ಜನ ಬಂದು ಅದರ ಸಭೆ ಮುಗಿದ ನನ್ನ ಭೇಟಿ ಮಾಡಿದ್ರು. ಆಗ ಭೇಟಿ ಮಾಡಿದಾಗ ಏನು ವಿಚಾರ ಬಂದಾಗ ಹೇಳಿದೆ, ನಾನು 5 ಎಲೆಕ್ಷನ್ ಸೋತಿದ್ದೀನಿ. ಎಷ್ಟಣ್ಣ? 5 ಎಲೆಕ್ಷನ್, 2008ರಲ್ಲಿ, 2013ರಲ್ಲಿ, 2014ರಲ್ಲಿ, 2018ರಲ್ಲಿ, 2024ರಲ್ಲಿ. ಆದ್ರೆ ಇವನು ಎಲೆಕ್ಷನ್ ಸೋತಿದ್ದಾನೆ ಅಂತ ನಮ್ ಗೌರವ ಏನಾದ್ರು ಕಡಿಮೆ ಆಗಿದೆಯಾ? ಇವತ್ತು ನಾವೊಂದು ಸೈನ್ಯನೇ ಕಟ್ಟಿ ನಿಲ್ಸಿಲ್ವನ್ರಪ್ಪ. ನೀವೆಲ್ಲ ಇವತ್ತು ಸೈನಿಕರಾಗಿ ಟಿ ಶರ್ಟ್ ನಿಮ್ಗೊಂದು ಬಲ, ಶಕ್ತಿ, ಧೈರ್ಯ, ಸ್ಫೂರ್ತಿ ಎಲ್ಲ ಕೊಟ್ಟಿದೆಯೋ ಇಲ್ವಾ? ಅಷ್ಟೇ ಎಲ್ಲ ನೋಡೋ ಜನರಿಗೆ ಇವರು ಒಳ್ಳೆ ಕೆಲಸ ಮಾಡ್ತಾ ಇದಾರಪ್ಪ, ನಮ್ಗೇನು ಅವ್ರೇನು ಜಾತಿ, ಕುಲ, ಮತ, ಹಣ, ಅಂತಸ್ತು ನೋಡಿದ್ರೆ ನಮಗೆ ಗೌರವ ಕೊಡ್ತಿದಾರೋ ಇಲ್ವಾ? ಕೊಡ್ತಾ ಇದಾರೋ ಇಲ್ವಾ? ಹಾಗಾಗಿ ಅದರಿಂದ ಬಹಳ ಶ್ರಮ ಇದೆ, ತ್ಯಾಗ ಇದೆ, ಪರಿಶ್ರಮ ಇದೆ, ತತ್ವ ಇದೆ, ಸಿದ್ಧಾಂತ ಇದೆ. ಅದನ್ನ ನೀವು ಇವತ್ತು ಟಿ ಶರ್ಟ್ ಹಾಕೊಂಡು ನೀವು ಅದನ್ನು ಅನುಭವಿಸ್ತಾ ಇದ್ದೀರಾ.
ನಿಮ್ಗೂ ಫೀಲ್ ಆಗ್ತಾ ಇದೆ, ಹೌದೋ ಇಲ್ವಾ? ಟಿ ಶರ್ಟ್ ಹಾಕೊಂಡ ಜನ ನಿಮ್ಮನ್ನು ನೋಡೋ ರೀತಿ ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಗೆಲ್ಲ ಪಕ್ಷದಿಂದ ಬರುವಂತಹ ಶಕ್ತಿ ಏನಿದೆ, ಪಕ್ಷಕ್ಕಿರುವಂತಹ ಶಕ್ತಿ ಏನಿದೆ, ಟಿ ಶರ್ಟ್ ಹಾಕೊಂಡ ತಕ್ಷಣಕ್ಕೆ ಅವ್ರು ಬರುತ್ತೆ. ಅದನ್ನ ನೀವು ಸದ್ಬಳಕೆ ಮಾಡ್ಕೊಳ್ಳಿ. ಇವತ್ತಿರೋಷ್ಟು ಜನ ಸಾಲದು. ಹೊಸಕೋಟೆಯಲ್ಲಿ ಕನಿಷ್ಠ ಅಂದ್ರೂ 27ರ ಕೊನೆ ಒಳಗಡೆ 28 ಚುನಾವಣೆಗೆ ಬಂದು ಕನಿಷ್ಠ ಅಂದ್ರೂ 2,000 ಜನ ಸದಸ್ಯರಾಗಿರ್ಬೇಕು. ಎಷ್ಟು? 2,000 ಜನ ಸದಸ್ಯರು. ಅದು ಯಾವ ತರ ಸದಸ್ಯರು? ಬರೀ ಎಲ್ಲೋ ಬಿಟ್ಟಿ ಟಿ ಶರ್ಟ್ ತಗೊಂಡು ಬರುವಂತ ಸದಸ್ಯರಲ್ಲ. ನಾವು ಬಿಟ್ಟಿ ಟಿ ಶರ್ಟ್ ಕೊಡೋದೇ ಇಲ್ಲ. ಸದಸ್ಯತ್ವನು ಬಿಟ್ಟಿ ಅಲ್ಲ, ಯಾವ್ದೋ ಫೋನ್ ತಗೊಂಡು ಮಿಸ್ಡ್ ಕಾಲ್ ಕೊಟ್ರೆ ಸದಸ್ಯತ್ವನಂತೆ. ನಮ್ಮಲ್ಲಿ 100 ರೂಪಾಯಿ ಕೊಟ್ರೆ ಮಾತ್ರ ಸದಸ್ಯತ್ವ. ಅವರು ಅದ್ರ ಜೊತೆಗೆ ಇದು ನಮ್ಮದು ಅನ್ನೋ ಭಾವನೆ ಅವರಿಗೆ ಬರಬೇಕು, ಸೈನಿಕರಿಗೆ ಅನ್ನೋ ಕಾರಣಕ್ಕಾಗಿ. ನಾನು ಇದರ ಮಾಲೀಕ, ನಾನು ಐ ಆಮ್ ಎ ರೈಟ್ಫುಲ್ ಓನರ್ ಆಫ್ ದಿಸ್ ಪಾರ್ಟಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನಾವು 100 ರೂಪಾಯಿ ಸದಸ್ಯತ್ವ ನಮ್ಮ ಕಾರ್ಯಕ್ರಮಗಳು, ಚಟುವಟಿಕೆಗಳು ಸಹಾಯ ಆಗುತ್ತೆ ಅಂತ ಮಾಡ್ತಾ ಇದೀವಿ. ಆ ತರಹದ 100 ರೂಪಾಯಿ ಸ್ವಯಂ ಪ್ರೇರಿತವಾಗಿ ಕೊಟ್ಟು ಸದಸ್ಯರಾಗುವಂತವ್ರು ಎಷ್ಟು ಜನ ಇರಬೇಕು? ಈಗ ಎಷ್ಟಿದ್ದಾರೆ? 400-200 ಜನ ಇದ್ದಾರಾ? ವೆರಿ ಗುಡ್. ಇನ್ನೇನು ಕಷ್ಟ ಇಲ್ಲ. 200 1,200 ಜಾಸ್ತಿ ಮಾಡೋದು ಕಷ್ಟ ಇಲ್ಲ. ಇಲ್ಲಿ ತನಕ ಮಾಡಿರೋದೇ ಕಷ್ಟ. ಇನ್ನು ಮುಂದಕ್ಕೆ ಸುಲಭ ಆಗುತ್ತೆ. ಒಂದು ಸಮಿತಿ ಬಂದ್ಮೇಲೆ ಪ್ರತಿ ವಾರನೂ 20-25 ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸುಮಾರು 250 ಸದಸ್ಯತ್ವ ಆಗಿದೆ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಹೊಸ ಸಮಿತಿಗೆ ನೀವೆಲ್ಲ ಸೇರಿ ಒಂದು ಸಂಘಟಿತವಾಗಿ, ಕಲೆಕ್ಟಿವ್ ಆಗಿ, ಸಾಮೂಹಿಕವಾಗಿ, ಸಂಘಟಿತವಾಗಿ ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ಯಾವಾಗಲೂ ಜಯ ಇರುತ್ತೆ. ನೀವು ಅದನ್ನ ಮಾಡ್ತಾ ಇರೋ ಕಾರಣದಿಂದಾಗಿನೇ ಇವತ್ತು 20-25 ಜನ ಒಂದು ಪ್ರತಿ ತಿಂಗಳಿಗೂ ಆಗ್ತಾ ಇರುವಂತಹದ್ದು. ಹಾಗಾಗಿ ಇದನ್ನ ನಿಲ್ಲಿಸದೆ ಮಾಡಿ ಸಾಧ್ಯವಾದಷ್ಟು ಬೇಗ 2,000 ಸದಸ್ಯತ್ವವನ್ನ ನಾವು ಈಗ ಈ ಹೊಸಕೋಟೆ ತಾಲೂಕಿನಲ್ಲಿ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕು. ಅದನ್ನೆಲ್ಲ ಮಾಡ್ತೀರಾ. ಆ ಮೂಲಕ ಒಂದು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ನಾಡನ್ನ ಕಟ್ಟೋದಿಕ್ಕೆ ಹೊಸಕೋಟೆ ತಾಲೂಕಿನ ಜನ ನಮ್ಮ ಜೊತೆಗೆ ಇರ್ತಾರೆ. ಅವರನ್ನ ನಾವು ಗೌರವಿಸೋಣ ಅಂತ ಕೇಳ್ಕೊಳ್ತಾ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ, ಬಿಡುಗಡೆ, ಬೆಂಬಲಿಸಿ, ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, ಸಪೋರ್ಟ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ. ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.